ಹಾಯ್ ಹಲೋ ವೆಲ್ಕಮ್ ಟು ಜಸ್ಟ್ ಕಿಡಿಂಗ್ ಯೂಟ್ಯೂಬ್ ಚಾನಲ್. ಆಕ್ಚುಲಿ ಏನಪ್ಪಾ ಅಂದ್ರೆ ತುಂಬಾ ದಿನದಿಂದ ಮಂತ್ರಾಲಯಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ರಿ. ಸೊ ಅದು ವರ್ಕೌಟ್ ಆಗಿರ್ಲಿಲ್ಲ. ಸೊ ಈಗ 1 ವೀಕ್ ಬ್ಯಾಕ್ ಎಲ್ಲರೂ ಫ್ಯಾಮಿಲಿ ಎಲ್ಲ ಹೋಗೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಟ್ರೈನ್ ಟಿಕೆಟ್ಸ್ ಕೂಡ ಬುಕ್ ಮಾಡಿದ್ದಾರೆ. ಸೊ ಇವತ್ತು ನೈಟ್ ಟ್ರೈನ್ ಇದೆ, ಎಲ್ಲರೂ ಹೋಗ್ತಾ ಇದೀವಿ. ಸೊ ಹಂಗೆ ಒಂದು 4 to 5 minutes ಒಂದು ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ತುಂಬಾ ಲೆಂತ್ ಆಗಿರೋದು ಬೇಡ ಅನ್ಬಿಟ್ಟು. ಸೊ ಅದು ನೀವು ಇಷ್ಟಪಡ್ತೀರಾ, ಚೆನ್ನಾಗಿರುತ್ತೆ ಅಂತ ಅನ್ಕೊಂತಾ ಇದೀನಿ. ಪ್ಲೀಸ್ ವಾಚ್ ಟಿಲ್ ದ ಎಂಡ್, ಸಪೋರ್ಟ್ ಮಾಡಿ. ಬನ್ನಿ ಹೋಗೋಣ. ಆಟೋ ಬುಕ್ ಮಾಡಿದ್ರಿ, ಕೆಳಗಡೆ ಹೋಗ್ತಾ ಇದ್ದೀವಿ. ಅವ್ರು ನಮ್ಮಪ್ಪ, ಇವ್ರು ನಮ್ಮ ಅಕ್ಕ, ಹಿಂದೆ ಇರೋರು ನಮ್ಮ ವೈಫು, ಅವರಿಂದ ಇರೋರು ನಮ್ಮಮ್ಮ ಹಾಯ್ ಹೇಳ್ತಾ ಇದ್ದಾರೆ ನೋಡಿ. ಆಟೋ ಬಂತು, ಆಟೋಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು 2 ಆಟೋ ಬುಕ್ ಮಾಡಿದ್ರಿ. ಸೊ 3 ಜನ ಹೋದ್ರಿ. ಇವ್ನು ನಮ್ಮ ತಮ್ಮ ಆಟೋ ವೆಯ್ಟ್ ಮಾಡ್ತಾಯಿದ್ದ. ಸೊ ನಾವು SMVT ಕಡೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಮಾವ ಮತ್ತು ಅವ್ರ ಫ್ಯಾಮ್ಲಿ ಒಂದು ಸ್ವಲ್ಪ ಜನ ಇದ್ದಾರೆ. ಅವ್ರನ್ನ ಮೀಟ್ ಆಗ್ತೀವಿ ಅಲ್ಲಿ ಹೋಗ್ಬಿಟ್ಟು. ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಬಂದ್ರಿ. ರೈಲ್ವೆ ಸ್ಟೇಷನ್ಗೆ ಬಂದು ಹಿಂಗೆ ತಲೆ ಎತ್ತಿ ನೋಡಿದ್ದೆ, ರೈಲ್ವೆ ಸ್ಟೇಷನಾ ಇಲ್ಲ ಏರ್ಪೋರ್ಟಾ ಅಂತ ಅನ್ನಿಸ್ಬಿಡ್ತದು. ಸೊ ಒಳ್ಳೆ ಚೆನ್ನಾಗಿತ್ತು ಅದು ನೋಡೋದಕ್ಕೆ. ಮತ್ತು ಅಲ್ಲಿ ಎಂಟ್ರಿ ಕೊಟ್ಟಿದ ತಕ್ಷಣ ಚೆಕ್ಕಿಂಗ್ ಅಂತ ಹೇಳಿದ್ರು. ಅಲ್ಲಿ ಬ್ಯಾಗ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಅಲ್ಲಿ ಹಿಂಗೆ ನೋಡಿದ ತಕ್ಷಣ ಅಲ್ಲೊಂದು ಎಸ್ಕಲೇಟ್ರ್ ಬೇರೆ ಇತ್ತು. ನಮ್ಮ ನಾರ್ಮಲ್ ರೈಲ್ವೆ ಸ್ಟೇಷನಲ್ಲಿ ಸ್ಟೆಪ್ಸೇ ಚೆನ್ನಾಗಿರಲ್ಲ, ಇಲ್ಲಿ ಎಸ್ಕಲೇಟ್ರ್ ಬೇರೆ ಇಕ್ಕಿದ್ದಾರೆ. ಹಂಗೆ ಹೋಗ್ತಾ ಮತ್ತೆ ಪ್ಲ್ಯಾಟ್ಫಾರ್ಮ್ 4 ಅಂತ ಅಂದರು. ಅಲ್ಲಿಗೋಗಿ ಮತ್ತೆ ಅಲ್ಲೊಂದು ಎಸ್ಕಲೇಟ್ರ್ ಇತ್ತು. ಹಂಗೆ ಇಳಿದ ತಕ್ಷಣ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿದ್ದೆ, ನಮ್ಮ ಮಾವ ಅವರೆಲ್ಲ ಫ್ಯಾಮ್ಲೀಸ್ ಎಲ್ಲ ಇದ್ದರು, ಅವ್ರು ನಮ್ಮ ತಂಗಿ. ಮತ್ತು ಅಲ್ಲಿ ನೋಡಿದ ತಕ್ಷಣ ಟ್ರೈನ್ ಬೇರೆ ಬಂದು ಅಲ್ಲೇ ವೆಯ್ಟ್ ಮಾಡ್ತಾಯಿತ್ತು. ನಾವೊಂದು 5 ನಿಮಿಷ ಬಿಟ್ಕೊಂಡು ಹತ್ತೋಣ ಅಂತ ಅಂದ್ಕೊಂಡ್ರಿ. ಸೊ 5 minutes ಆಗಿದ ತಕ್ಷಣ ಎಲ್ಲರೂ ಟ್ರೈನ್ ಹತ್ತಾ ಇದ್ದಾರೆ. ಒಳ್ಳೆ ಲೈನಾಗಿ ಹತ್ತಾ ಇದ್ದಾರೆ, ಎಲ್ಲರೂ ಹಾಯ್ ಹೇಳ್ತಾ ಇದ್ದಾರೆ. ಮತ್ತು ಇವರು ಲೇಟ್ ಕಮರ್ಸ್ ಇವರು. ಮತ್ತು ಯಾವಾಗೋ ಒಂದು ಸರಿ ಸಿಗೋದು ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ರಿ. ಚೆನ್ನಾಗಿತ್ತು. ಮಾತಾಡ್ತಾ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ನೇ ಬಂದ್ಬಿಡ್ತು. ಅಲ್ಲಿ ಬಂದಮೇಲೆ ಮತ್ತೆ ಈಗ ಎಲ್ಲರೂ ಹೆಂಗೆ ಹೋಗೋದು ಏನು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರಿ. ಸೊ ಪ್ಲ್ಯಾನ್ ಮಾಡ್ತಾ ಅಲ್ಲಿ ಆಟೋ ಎಲ್ಲ ಕೇಳಿದ್ರೆ ಎಷ್ಟೊತ್ತಲ್ಲಿ 2 ಆಟೋ ಹೇಳಿದ್ರು. ಸೊ TT ಒಂದು ಬುಕ್ ಮಾಡ್ಕೊಂಡ್ರಿ. TT ಬುಕ್ ಮಾಡ್ಕೊಂಡು ಎಲ್ಲರೂ ಒಂದೇ ಇದರಲ್ಲಿ ಹೋಗ್ಬಿಟ್ರಿ. ಸೊ ಒಂದರಲ್ಲಿ ಹೋಗ್ತಾ ನಮ್ಮ ತಂಗಿ ನಿದ್ದೆ ಬೇರೆ ಬಿದ್ದಿದ್ದಾಳೆ. ಸೊ ಎಲ್ಲರೂ ಮಂತ್ರಾಲಯ ಇದಕ್ಕೆ ಬಂದ್ರಿ. ಎಲ್ಲರೂ ಇಳಿದ್ಬಿಟ್ಟು ಸ್ವಲ್ಪ ಜನ ರೂಮ್ ಹುಡ್ಕಕ್ಕೆ ಹೋದರು. ರೂಮ್ ನೋಡಿಕೊಂಡು ಮತ್ತು ರೂಮ್ ಸಿಕ್ಕಿದೆ. ನಾವು ಹಿಂಗೆ ಬಂದ್ರಿ, ಹೆಂಗಿದೆ ಏನು ವ್ಯೂ ಅಂತ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಚೆನ್ನಾಗೇ ಇತ್ತು, ಬಟ್ ಒಂದು ಸ್ವಲ್ಪ ಕ್ರೌಡ್ ಇತ್ತು. ಆ ಕ್ರೌಡ್ ಸ್ವಲ್ಪ ಇತ್ತು. ಮತ್ತು ತುಂಬ ಜನ ಮಲ್ಕೊಂಡಿದ್ದಾರೆ ಅಲ್ಲಿ ಮಲ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಇದ್ದರು. ಸೊ ನಮಗದು ಗೊತ್ತಿರಲಿಲ್ಲ. ಸೊ ಅದು ಚೆನ್ನಾಗೇ ಇತ್ತು ಆ್ಯಕ್ಚುಲಿ. ಎಲ್ಲರೂ ಫ್ರೆಶ್ ಅಪ್ ಆಗೋ ಅಷ್ಟರಲ್ಲೇ 7 ಗಂಟೆ ಆಗೋಗಿತ್ತು. ಎಲ್ಲರೂ ರೂಮಿಂದ ಆಚೆ ಬರ್ತಾಯಿದ್ದಾರೆ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು. ಹುಡುಗಿರ ಡ್ರೆಸ್ಸಸ್ ಎಲ್ಲ ನೋಡಿದ್ರೆ ಒಂಥರ ಕಲರ್ಫುಲ್ಲಾಗಿ ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ. ಮತ್ತು ನಾನೆಲ್ಲೂ ಇಲ್ಲ ಅಂದ್ಬಿಟ್ಟು ನಮ್ಮದೊಂದಿರಲಿ ಅಂತ ನಾನು ಒಂದು ಸ್ವಲ್ಪ ಹಂಗೆ ಬಂದಿದ್ದೀನಿ. ಮತ್ತು ಇದು ಮಾರ್ನಿಂಗ್ ವ್ಯೂ ತುಂಬ ಚೆನ್ನಾಗಿತ್ತು. ಆಮೇಲೆ ಮತ್ತೆ ಮಂಚಾಲಮ್ಮ ಟೆಂಪಲ್ ಅಂತ ಇತ್ತು. ಫಸ್ಟ್ ಅವ್ರ ದರ್ಶನ ಮಾಡ್ಕೋಬೇಕಂತೆ. ಅವ್ರ ದರ್ಶನ ಮಾಡಿಕೊಂಡು ಮತ್ತು ಅವ್ರ ರಾಯರ ದರ್ಶನ ಮಾಡಿಕೊಂಡು ಅನ್ನದಾನ ಕ್ಯೂಗೆ ನಿಂತ್ಕೊಂಡಿದ್ರಿ. ಅದಾದಮೇಲೆ 5 ದೇವಸ್ಥಾನ ತೋರಿಸ್ತೀವಿ ಬನ್ನಿ ಅಂತ ಅಂದು ಮತ್ತು ಆಟೋವರೆಲ್ಲ ಹತ್ತಿಸ್ಕೊಂಡ್ರು. ಎಲ್ಲರೂ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರಿ. ಇಲ್ಲಿ ಫಸ್ಟು ನಮ್ಮ ಬಾಸು ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ ಇದು. ಅದಾದಮೇಲೆ ಪಂಚಮುಖಿ ಟೆಂಪಲ್ ಅಂತ ಹೋದ್ರಿ, ಅದು ಚೆನ್ನಾಗಿತ್ತು. ತುಂಬ ಕ್ಯೂ ಇತ್ತು ಅಂದ್ಬಿಟ್ಟು ಮತ್ತು ಇಲ್ಲೊಂದು ಲಿಟ್ಲ್ ಬಾಸ್ ಇತ್ತು. ಸೊ ಅದೊಂದು ವಿಜುವಲ್ಸು ತುಂಬ ಕ್ಯೂಟಾಗಿತ್ತು ಅಂತ ಸುಮ್ಮನೆ ಹಂಗೆ ಆ್ಯಡ್ ಮಾಡಿದ್ದೀನಿ. ಮತ್ತು ಆಮೇಲೆ ಲಕ್ಷ್ಮೀ ಟೆಂಪಲ್ ಅಂತೆ, ಒಳಗಡೆ ಒಂಥರ ಬೆಟ್ಟದ ಒಳಗಡೆ ಇತ್ತು. ಅದು ಬರ್ತಾ ಸೋಡಾ ಕುಡಿಯೋಣ ಅಂದ್ಬಿಟ್ಟು ಸೋಡಾ ಅಂಗಡಿ ಹತ್ರ ನಿಲ್ಲಿಸಿದೆ. ಸೋಡಾ ಹೊಡಿಯೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಅದು ಅವ್ರು ಹೊಡಿಯೋ ಥರ ಬರ್ತಾಯಿಲ್ಲ. ಅದಕ್ಕೆ ಅವ್ರನ್ನೇ ಕೇಳ್ತಾಯಿದ್ದೀನಿ ಹೇಗಿರುತ್ತೆ ಏನು ಅಂತ, ಹೆಂಗೆ ಹೊಡಿಯೋದು ಅಂತ. ಅದಕ್ಕೆ ಅವ್ರು ಹೇಳ್ಕೊಡ್ತಾಯಿದ್ದಾರೆ, ಬಟ್ ನನಗೆ ಬರ್ತಿಲ್ಲ. ಅವರು ಹೇಳ್ಕೊಟ್ಟು ಸುಸ್ತಾಗೋಯ್ತು, ಬಟ್ ನಾನು ಮಾತ್ರ ಕಲ್ತಿಲ್ಲ ಅದು. ಮತ್ತು ಲಾಸ್ಟ್ ಟ್ರೈ ಮಾಡೋಣ ಅಂತ ನೋಡಿದೆ ಬಿಸ್ನೆಸ್. ಆಮೇಲೆ ಮತ್ತೆ ಬಿಚ್ಚಾಲಮ್ಮ ಟೆಂಪಲ್ಗೆ ಬಂದರೆ ಇಲ್ಲಿ ರಾಯರದು ರುಬ್ರೋಲ್ ಅಂತ ಇದು, ಅದು ಚೆನ್ನಾಗಿತ್ತು. ಮತ್ತು ಇಲ್ಲಿ ಅಪ್ಪಣ್ಣಾಚಾರ್ಯ ಮನೆ. ಸೊ ಇಲ್ಲಿ ಒಂದು ಸ್ವಲ್ಪ ಫೋಟೋಸ್ ಇತ್ತು ಮತ್ತು ಅವರು ಜ್ಞಾನ ಮಾಡೋ ಒಂದು ಪ್ಲೇಸು ಇತ್ತು, ಅದು ತೋರಿಸ್ತೀನಿ ಈಗ. ಅದೆಲ್ಲ ಫೋಟೋಸು. ಮತ್ತು ಇದು ಜ್ಞಾನ ಮಾಡೋ ಪ್ಲೇಸ್ ಅಂತ ಇದು. ಸೊ ತುಂಬ ಚೆನ್ನಾಗಿತ್ತು.